ಡಿಸೆಂಬರ್ 21ರಂದು ವಿಶ್ವ ಧ್ಯಾನ ದಿನ ಕಾರ್ಯಕ್ರಮ. ನಗರದ ಈಶ್ವರೀಯ ವಿಶ್ವವಿದ್ಯಾಲಯದ ಆಧ್ಯಾತ್ಮಿಕ ಸಂಸ್ಕೃತಿ ಭವನದಲ್ಲಿ ವಿಶ್ವ ಧ್ಯಾನ ದಿನ ಕಾರ್ಯಕ್ರಮವನ್ನು ಡಿಸೆಂಬರ್ 21ರಂದು ಸಂಜೆ 5ಕ್ಕೆ ಹಮ್ಮಿಕೊಳ್ಳಲಾಗಿದೆ ಎಂದು ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಮುಖ್ಯ ಸಂಚಾಲಕಿ ಬಿಕೆ ಜಯಂತಿ ಹೇಳಿದರು. ನಗರದಲ್ಲಿ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದರು. ಸುದ್ದಿಗೋಷ್ಠಿಯಲ್ಲಿ ಬಿಕೆ ರೇಖಾ, ಬಿಕೆ ಜ್ಯೋತ್ಸ್ನಾ ಹಾಗೂ ಆಕಾಶ್ ಬುಗುಡೆ ಇದ್ದರು. ನಮ್ಮ ದೇಶದಲ್ಲಿ ಎಷ್ಟೋ ವಿಶೇಷ ದಿನಗಳಿವೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲವು ವಿಶೇಷ ದಿನಗಳಂತ ಹೇಳಿಕೊಂಡು ವಿಶ್ವಸಂಸ್ಥೆ ಅಥವಾ ಸಂಯುಕ್ತ ರಾಷ್ಟ್ರ ಸಂಘದವರು ಎಲ್ಲ ಬೇರೆ ಬೇರೆ ವಿಶೇಷ ದಿನಗಳನ್ನು ಗುರುತಿಸಿದ್ದಾರೆ. ತಮ್ಗೆ ಗೊತ್ತಿದೆ, ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ, ಡಿಸೆಂಬರ್ 21 ಅಂತಾರಾಷ್ಟ್ರೀಯ ಮೆಡಿಟೇಷನ್ ಡೇ, ಧ್ಯಾನ ದಿನ. ಈಗ ಜಾಗತಿಕ ಶಾಂತಿಯನ್ನು ಬೆಳೆಸಲು, ಒತ್ತಡವನ್ನು ಕಡಿಮೆ ಮಾಡಲು, ಮಾನಸಿಕ ಆರೋಗ್ಯವನ್ನು ಹೆಚ್ಚಿಸಲು, ಆತ್ಮಾವಲೋಕನವನ್ನು ಉತ್ತೇಜಿಸಲು ಸಂಯುಕ್ತ ರಾಷ್ಟ್ರ ಸಂಸ್ಥೆ ಡಿಸೆಂಬರ್ 21 ವಿಶ್ವ ಧ್ಯಾನ ದಿನ ಅಂತ ಹೇಳಿಕೊಂಡು ಘೋಷಿಸಿದೆ. ಇದು 2ನೇ ವರ್ಷದ್ದು. 2024 ಡಿಸೆಂಬರ್ 21ಕ್ಕೆ ಪ್ರಥಮ ವಿಶ್ವ ಧ್ಯಾನ ದಿನ ಮಾಡಿದ್ದು. ಈ ವರ್ಷ ಇದು 2ನೆಯ ವಿಶ್ವ ಧ್ಯಾನ ದಿನ. ಡಿಸೆಂಬರ್ 21 ಯಾಕೆ ಅನ್ನುವಂಥದ್ದು ಕೆಲವು ಪ್ರಶ್ನೆ. ಅಲ್ಲಿ ಜೂನ್ 21 ಅನ್ನುವಾಗ ಇಡೀ ವಿಶ್ವಕ್ಕೆ ಸೂರ್ಯ ಜಾಸ್ತಿ ಹೊತ್ತು ಬೆಳಕು ನೀಡುವಂಥ ದಿನ, ಅದು ದೀರ್ಘ ಹಗಲಿನ ದಿನ ಜೂನ್ 21. ಈ ಡಿಸೆಂಬರ್ 21 ಏನಿದೆ, ಸೂರ್ಯ ಆಕಾಶದಲ್ಲಿ ಉತ್ತರ ಮತ್ತು ದಕ್ಷಿಣದ ಗರಿಷ್ಠ ಹಂತವನ್ನು ತಲುಪಿ ಮತ್ತೆ ತನ್ನ ದಿಕ್ಕನ್ನು ಹಿಮ್ಮುಖಗೊಳಿಸ್ತಾನೆ. ಆ ಟೈಮಿಗೆ ಸ್ವಲ್ಪ ಹೊತ್ತು ನಿರ್ದಿಷ್ಟವಾಗಿ ಅವನು ನಿಂತಂಗೆ ಇರ್ತದೆ. ಆ ಟೈಮಿಗೆ ಅತೀ ಕಡಿಮೆ ಸಮಯದ ಹಗಲು, ಅದು ದೀರ್ಘ ಸಮಯದ ಹಗಲು, ಇದು ಅತಿ ಕಡಿಮೆ ಸಮಯದ ಹಗಲು. ಆ ಸಮಯದಲ್ಲಿ ಋತುಮಾನಗಳ ಬದಲಾವಣೆ ಇರ್ತದೆ. ಅದರ ಜೊತೆಗೆ ತಮ್ಗೆ ಗೊತ್ತಿದೆ, ಚಳಿಗಾಲದಲ್ಲಿ ಒಂದು ಮತ್ತು ಬೇಸಿಗೆ ಕಾಲದಲ್ಲಿ ಈ ಸಂಕ್ರಾಂತಿ ಏನಿದೆ ಅದು ಉತ್ತರಾಯಣ ದಕ್ಷಿಣಾಯನ ಅಂತ ಹೇಳ್ಕೊಂಡು ಏನು ನಮ್ಮ ದೇಶದಲ್ಲೆಲ್ಲ ಹೇಳ್ತಾರೆ, ಅವೆಲ್ಲ ಈ ಒಂದು ಆಧಾರದಿಂದಲೇ ಸೂರ್ಯ ಚಲಿಸುವ ಆಧಾರದ ಮೇಲೆ ನಡೀತದೆ. ಈಗ ಧ್ಯಾನವನ್ನು ಇಂಗ್ಲೀಷಿನಲ್ಲಿ ಮೆಡಿಟೇಷನ್, ಈಗಿನ ಕಾಲದಲ್ಲಿ ಧ್ಯಾನ ಅಂದರೆ ಜನರಿಗೆ ಅರ್ಥ ಆಗ್ತದೋ ಇಲ್ಲೋ, ಮೆಡಿಟೇಷನ್ ಅಂದ ಕೂಡಲೇ ಏನು ಮಾಡಿಬಿಡ್ತಾರೆ, ಭಾಳ ಇಂಟ್ರೆಸ್ಟಿಂಗ್ ಆ ಶಬ್ದ. ಇದು ಮನಸ್ಸು ಮತ್ತು ಆತ್ಮವನ್ನು ಒಂದು ಪ್ರಶಾಂತಗೊಳಿಸುವಂತಹ ಒಂದು ಪ್ರಾಚೀನ ವಿಧಾನ. ಅಂದರೆ ಧ್ಯಾನ ಮಾನಸಿಕವಾಗಿ, ಶಾರೀರಿಕವಾಗಿ, ಆತ್ಮಿಕವಾಗಿ ಎಲ್ಲ ರೂಪದಲ್ಲಿ ಸಹಿತ ನಮಗೆ ವಿಶೇಷವಾಗಿ ಒಂದು ಸಾಧನೆ ಮಾಡಲಿಕ್ಕೆ ಸಹಾಯವನ್ನು ಮಾಡ್ತದೆ. ಅಂದರೆ ಮನಸ್ಸನ್ನು ಸ್ಥಿರಗೊಳಿಸೋದು, ಶಾಂತಗೊಳಿಸೋದು, ಏಕಾಗ್ರಗೊಳಿಸೋದು. ಪತಂಜಲಿ ಮಹರ್ಷಿಗಳು ಅವರು ಯೋಗ ಶಾಸ್ತ್ರ ಪಿತಾಮಹರವರು. ಅವರ ಅಷ್ಟಾಂಗ ಯೋಗದ ಬಗ್ಗೆ ಹೇಳುವಾಗಲೂ ಸಹಿತ ಯಮ, ನಿಯಮ, ಪ್ರತ್ಯಾಹಾರ, ನಂತರ ಆಸನಗಳು, ಆಮೇಲೆ ಪ್ರಾಣಾಯಾಮ, ಇದು ಶಾರೀರಿಕವಾಗಿ ಹೊರಮುಖವಾಗಿರುವಂಥದ್ದು. ಇನ್ನು ಧ್ಯಾನ, ನಂತರ ಧಾರಣೆ ಮತ್ತು ಸಮಾಧಿ, ಇದು ಆಂತರಿಕ ಜಗತ್ತಿಗೆ ಸಂಬಂಧಪಟ್ಟದ್ದು. ಅಲ್ಲಿನ ಸಹಿತ ಯೋಗಾಸನದ ಬಗ್ಗೆನೂ ಬರ್ತದೆ, ಜೊತೆಗೆ ಧ್ಯಾನದ ಬಗ್ಗೆನೂ ಬರ್ತದೆ. ಪತಂಜಲಿ ಮಹರ್ಷಿಗಳು ಒಂದು ಮಾತನ್ನು ಹೇಳ್ತಾರೆ, ಯೋಗ ಚಿತ್ತವೃತ್ತಿ ನಿರೋಧ, ಚಿತ್ತದ ಚಂಚಲ ವೃತ್ತಿಯನ್ನು ನಿರೋಧಿಸೋದು. ಅಂದರೆ ಚಿತ್ತದ ಚಂಚಲ ವೃತ್ತಿಯನ್ನು ನಿರೋಧಿಸುವುದಂತಂದರೆ ಇಲ್ಲಿ ಯೋಗ ಅಂದರೆ ಆಸನ ಅಂತ ಶಬ್ದ ಬರಂಗಿಲ್ಲ, ಅದು ಧ್ಯಾನಕ್ಕೆ ಸಂಬಂಧಪಟ್ಟದ್ದು. ಇನ್ನು ವಾಸಿಷ್ಠ ಮಹರ್ಷಿಗಳು ಒಂದು ಮಾತನ್ನು ಅಂತಾರೆ, ಮನಃ ಪ್ರಶಮನೋಪಾಯ ಯೋಗ ಇತಿ ಅಭಿಧೀಯತೆ, ಮನಸ್ಸನ್ನು ಪ್ರಶಾಂತಗೊಳಿಸುವಂತಹ ವಿಧಿ ಅಂತ ಹೇಳ್ಕೊಂಡು ವಾಸಿಷ್ಠ ಮಹರ್ಷಿಗಳು ಸಹಿತ ಹೇಳಿದ್ದಿದೆ.
ಅಂತೂ ಹಿಂದಿನ ನಮ್ಮ ದೇಶದ ಒಂದು ಪರಂಪರೆಯನ್ನು, ಸಂಸ್ಕೃತಿಯನ್ನು ಗಮನಿಸಿದಾಗಲೂ ಸಹಿತ ಧ್ಯಾನ ಅಥವಾ ಮೆಡಿಟೇಷನ್, ಮನಸ್ಸನ್ನು ಏಕಾಗ್ರಗೊಳಿಸುವುದು, ಸ್ಥಿರಗೊಳಿಸುವುದು, ಇದಕ್ಕೆ ವಿವಿಧ ರೂಪದ ಯುಕ್ತಿಯನ್ನು ಸಹಿತ ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ನಮ್ಮ ನಿರ್ಣಯ ಶಕ್ತಿಯ ಸಾಮರ್ಥ್ಯ ಜಾಸ್ತಿ ಆಗ್ತದೆ. ಧ್ಯಾನದಿಂದ ಮಾನಸಿಕ ಕಾರ್ಯಕ್ಷಮತೆ ಹೆಚ್ಚುತ್ತದೆ. ತಮ್ಗೆ ಗೊತ್ತಿದೆ, ಸೈಲೆಂಟ್ ಸ್ಟೇಟ್ ಆಫ್ ಮೈಂಡ್ ಇನ್ಕ್ರೀಸಸ್ ಅವರ್ ಇನ್ನರ್ ಎಫಿಷಿಯನ್ಸಿ. ಸೈಲೆಂಟ್ ಸ್ಟೇಟ್ ಆಫ್ ಮೈಂಡ್ ಗಿವ್ಸ್ ರೆಸ್ಟ್ ಟು ಬೋತ್ ಮೈಂಡ್ ಆ್ಯಂಡ್ ಬಾಡಿ. ಸೈಲೆನ್ಸ್ ಸ್ಟೇಟ್ ಆಫ್ ಮೈಂಡ್ ಎನ್ಕರೇಜಸ್ ಟು ಟ್ರಾನ್ಸ್ಫಾರ್ಮ್ ಅವರ್ ಸೆಲ್ಫ್. ಈ ಡೀಪ್ ಸೈಲೆನ್ಸಲ್ಲಿ ಮನಸ್ಸನ್ನು ನಿಲ್ಲಿಸಿದಾಗ ನಮ್ಮ ಆಂತರಿಕ ಕ್ಷಮತೆ ಜಾಸ್ತಿ ಆಗ್ತದೆ. ಅದರ ಜೊತೆಗೆ ಶರೀರ ಮತ್ತು ಮನಸ್ಸಿಗೆ ಎರಡಕ್ಕೂ ಸಹಿತ ವಿಶ್ರಾಂತಿ ಸಿಗ್ತದೆ. ಈ ಧ್ಯಾನದಿಂದ ನಮಗೆ ಒಳಗಡೆ ನನ್ನ ಆಂತರಿಕ, ನಾನು ಏನಾರು ತಪ್ಪು ಮಾಡ್ತಾ ಇದ್ದರೆ, ನಾನು ಸರಿ ಇದ್ದೀನೋ ಸರಿ ಇಲ್ವೋ ಅನ್ನುವಂಥದ್ದು ನಮಗೆ ರಿಯಲೈಸ್ ಆಗುವಂಥದ್ದು ಸಹಿತ ಆ ಒಂದು ಡೀಪ್ ಸೈಲೆನ್ಸಿನ ಸ್ಥಿತಿಯಲ್ಲಿದ್ದಾಗ. ಅಂದರೆ ಈ ಮೆಡಿಟೇಷನ್ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಸಕಾರಾತ್ಮಕವಾದ ಒಂದು ಪರಿಣಾಮವನ್ನು ಬೀರ್ತದೆ. ಆಂತರಿಕ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಸಮತೋಲನದ ಒಂದು ಜೀವನವನ್ನು ಇಟ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಯಾಕೆಂದರೆ ಹೊರಮುಖ ಜಗತ್ತು ಒಂದೇ ರೀತಿ ಇರೋಂಗಿಲ್ಲ. ಇವತ್ತು ಖುಷಿಯ ವಾತಾವರಣ ಇರ್ಬೋದು, ನಾಳೆ ದುಃಖದ ವಾತಾವರಣ ಇರ್ಬೋದು. ಚಳಿ ಬರ್ಬೋದು, ಸೆಕೆ ಬರ್ಬೋದು, ನಿಂದೆ ಬರ್ಬೋದು, ಅಥವಾ ಹೊಗಳಿಕೆ ಬರ್ಬೋದು, ತೆಗಳಿಕೆ ಬರ್ಬೋದು. ಏನಿದ್ರೂ ನಮ್ಮ ಆಂತರಿಕ ಸ್ಟೇಜ್ ಹೆಂಗಿರಬೇಕು, ಅದು ಸಮಚಿತ್ತವಾಗಿರಬೇಕು, ಸಮತೋಲನದಲ್ಲಿರಬೇಕು. ಅದು ಮಾತ್ರ ಮೆಡಿಟೇಷನ್ನಿಂದಲೇ ಸಾಧ್ಯ. ಅಂದರೆ ಈ ಬದಲಾಗುತ್ತಿರುವಂತಹ ಒಂದು ಜಗತ್ತಿನಲ್ಲಿ ಬದಲಾವಣೆ ಅಂಥದ್ದು ಒಂದು ನಿಯಮ. ಆದರೆ ಇವತ್ತು ಅಜ್ಞಾನದ ಅಂಧಕಾರ ಹೋಗಿ ಮನುಷ್ಯನಲ್ಲಿ ಜ್ಞಾನದ ಬೆಳಕು ಬರಲೇಬೇಕು. ಮೆಡಿಟೇಷನ್ ಮತ್ತು ಸ್ಪಿರಿಚುವಾಲಿಟಿಗೆ ಭಾಳ ಅನನ್ಯವಾದ ಸಂಬಂಧ ಇದೆ. ಯಾಕೆಂದರೆ ಸ್ಪಿರಿಚುವಾಲಿಟಿಯಲ್ಲಿ ಅಧ್ಯಾತ್ಮ ಒಂದು ಸಂಕಲ್ಪಗಳು ಏನಿದೆ, ಇದು ಒಂದೊಂದು ನಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಆಧ್ಯಾತ್ಮಿಕವಾದ ಚಿಂತನೆಗಳು ಒಂದೊಂದು ಸಹಿತ ನಮ್ಮನ್ನು ರಿಲ್ಯಾಕ್ಸ್ ಮಾಡಿಸ್ತದೆ ಅಥವಾ ಆಂತರಿಕವಾಗಿ ಬಲ ಬರುವಂತೆ ಮಾಡ್ತದೆ. ಮತ್ತು ಹೊರ ಜಗತ್ತಲ್ಲಿ ಬರುವಂಥ ಸಮಸ್ಯೆಗಳಿವೆ, ಆದರೆ ಪರಿಹಾರ ಸಿಗುವುದು ನಮ್ಮ ಒಳಗಿನ ಆಂತರಿಕ ಶಕ್ತಿಯ ಆಧಾರದ ಮೇಲೆ. ಪರಿಹಾರ ನಮ್ಮಲ್ಲೇ ಇದೆ. ಆ್ಯಕ್ಚುಲಿ ನಮಗೆ ಯಾರೂ ವೈರಿಗಳಿಲ್ಲ, ಯಾರೂ ಶತ್ರುಗಳಿಲ್ಲ, ಯಾವ ರೂಪದಲ್ಲಿ ನಮಗೆ ವಿಘ್ನ ಇಲ್ಲ. ವಿಘ್ನ ಇದೆ ಅಂತಂದರೆ ಅರ್ಥ ನಮ್ಮ ಇನ್ನರ್ ಸ್ಟ್ರೆಂತ್ ಕಡಿಮೆ ಇದೆ ಅಂತ ಅರ್ಥ. ಆಂತರಿಕವಾಗಿ ಶಕ್ತಿ ನಮ್ಮ ಹತ್ರ ಕಡಿಮೆ ಇದೆ ಅಂತ ಅರ್ಥ. ಇನ್ನರ್ ಎಫಿಷಿಯನ್ಸಿ ಅಥವಾ ಆಂತರಿಕ ಶಕ್ತಿ ನಮ್ಮದು ಪವರ್ಫುಲ್ ಇದ್ದರೆ ನಮ್ಮ ಪಾಲಿಗೆ ಯಾವುದು ವಿಘ್ನನೇ ಅಲ್ಲ, ಸಮಸ್ಯೆನೇ ಅಲ್ಲ. ಆದ್ದರಿಂದ ಈ ಫಿಸಿಕಲ್ಲಾಗಿ ನಾವು ಶಕ್ತಿಶಾಲಿ ಆಗಲಿಕ್ಕೋಸ್ಕರ ಎಕ್ಸಸೈಸ್ ಮಾಡ್ತೀವಿ, ಅಥವಾ ಪ್ರಾಣಾಯಾಮ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ, ನಂತರ ಒಳ್ಳೆ ವಿಟಮಿನ್ಸಿದು ಫುಡ್ಡು ತಗೋತೀವಿ. ಅದು ಶಾರೀರಿಕ ಶಕ್ತಿ ಜಾಸ್ತಿ ಆಗಲಿಕ್ಕೆ. ಹಾಗಾದರೆ ಮಾನಸಿಕವಾಗಿ ಶಕ್ತಿ ಜಾಸ್ತಿ ಆಗಬೇಕಾದ್ರೆ, ಆಂತರಿಕವಾಗಿ ನಮ್ಮ ಆತ್ಮಬಲ ವೃದ್ಧಿ ಆಗಬೇಕಾದ್ರೆ ಅದಕ್ಕೆ ಮೆಡಿಟೇಷನ್ ಮತ್ತು ಸ್ಪಿರಿಚುವಲ್ ನಾಲೆಜ್ ಏನಿದೆ ಅದು ಫುಡ್, ಆಹಾರದ ರೂಪದಲ್ಲಿ ಮನಸ್ಸಿಗೆ ಆಹಾರನೇ ಥಾಟ್ಸ್, ಪಾಸಿಟಿವ್ ಥಾಟ್ಸ್, ಎಲಿವೇಟೆಡ್ ಥಾಟ್ಸ್, ಒಳ್ಳೆ ದೈವಿ ಚಿಂತನೆಗಳು, ಖುಷಿ ತರುವ ಚಿಂತನೆಗಳು, ಧೈರ್ಯ ತುಂಬುವ ಚಿಂತನೆಗಳು, ಆತ್ಮವಿಶ್ವಾಸವನ್ನು ಹೆಚ್ಚಿಸುವಂಥ ಚಿಂತನೆಗಳು, ಇದು ನಮಗೆ ಸ್ಪಿರಿಚುವಲ್ ನಾಲೆಜಲ್ಲಿ ನಮ್ಮ ದೇಶದಲ್ಲಿ ಬಹಳ ಚಂದ. ಎಲ್ಲ ವೇದ, ಉಪನಿಷತ್ತು, ಭಗವದ್ಗೀತೆ ಎಲ್ಲ ಅಧ್ಯಯನ ಮಾಡಿಬಿಟ್ರೆ ಒಂದೊಂದು ಶ್ಲೋಕಕ್ಕೆ ಓದಿದರೆ ಸಾಕು ಆಂತರಿಕ ಬಲ ಬರ್ತದೆ. ಇವತ್ತು ಭಗವದ್ಗೀತೆಯಲ್ಲಿ ಸಹಿತ ಧ್ಯಾನದ ಬಗ್ಗೆ ಬಹಳ ಚಂದ ಇದೆ. ಧ್ಯಾನ ಯೋಗ ಅಲ್ಲಿ 18 ಅಧ್ಯಾಯನೂ ಸಹಿತ ಶೀರ್ಷಿಕೆ ಸಾಂಖ್ಯ ಯೋಗ, ಆಮೇಲೆ ವಿಷಾದ ಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ, ದೈವಾಸುರ ಸಂಪದ್ವಿಭಾಗ ಯೋಗ ಅಥವಾ ಜ್ಞಾನ ವಿಜ್ಞಾನ ಯೋಗ ಅಂತ ಏನು ಕೊಟ್ಟರು, ಎಲ್ಲ ಅಧ್ಯಾಯನೂ ಯೋಗ ಅನ್ನುವಂಥ ಶಬ್ದದಲ್ಲಿ ಎಂಡಾಗಿದೆ. ಯೋಗ ಅಂತಂದಕ್ಕಲ್ಲಿ ಫಿಸಿಕಲ್ ಎಕ್ಸಸೈಸ್ ಅಂತ ಅರ್ಥನೇ ಅಲ್ಲ, ಅದು ಮಾನಸಿಕ ಎಕ್ಸಸೈಸ್ ಅಥವಾ ಧ್ಯಾನ. ಧ್ಯಾನ ಅಂದರೆ ಶಬ್ದದ ಅರ್ಥ ಧೀಯಾನ, ಬುದ್ಧಿಯ ಪ್ರಯಾಣ. ಅದು ಸಂಸ್ಕೃತ ಶಬ್ದ. ಧೀಯಾನ, ಬುದ್ಧಿಯ ಪ್ರಯಾಣ. ಹಾಗಾದರೆ ಮನಸ್ಸು ಬುದ್ಧಿಯ ಪ್ರಯಾಣ ಎತ್ತ ಕಡೆ? ಆತ್ಮಚಿಂತನೆಯಿಂದ ಪರಮಾತ್ಮನ ಚಿಂತನೆಯ ಕಡೆಗೆ ಪ್ರಯಾಣ ಬೆಳೆಸುವಂಥದ್ದೇ ಧ್ಯಾನ. ನಿಮ್ಗೆ ಅನ್ನಿಸ್ತದೆ ಯಾವುದೋ ಋಷಿಮುನಿಗಳು ಹಿಂಗೆ ಕುಂತಿರ್ತಾರೆ, ಹಾಗಾದ್ರೆ ಅವ್ರು ಯಾರನ್ನು ಧ್ಯಾನಿಸ್ತಿದ್ದಾರೆ? ಕಣ್ಣಿಗೆ ಕಾಣದಿರುವಂತಹ ಸುಪ್ರೀಂ ಪವರನ್ನೇ ಧ್ಯಾನಿಸ್ತಾರೆ. ಪೂಜೆ ಮಾಡೋದು, ಆಮೇಲೆ ಮಂಗಳಾರತಿ ಮಾಡೋದು ಅದು ಬೇರೆ, ಅದು ಭಕ್ತಿಯಲ್ಲಿ ಇವೆಲ್ಲ ಆಚರಣೆಗಳಿರ್ತವೆ. ಆದರೆ ಕೆಲವರು ಇದನ್ನು ಮೀರಿ ನಮ್ಮ ಹಿಂದಿನ ಕಾಲದ ಋಷಿಮುನಿಗಳು ಧ್ಯಾನಾವಸ್ಥೆಯಲ್ಲಿ ಹೋಗ್ಬಿಟ್ರು.
ಅಂದರೆ ಅವರು ಬಹಿರ್ಮುಖತೆಯಿಂದ ಮನಸ್ಸನ್ನು ಅಂತರ್ಮುಖತೆಗೆ ತಿರುಗಿಸಿದರು. ಅಂತರ್ಮುಖಿಯಾದಾಗ ಬಹಿರ್ಮುಖತೆ ಭೌತಿಕ ಜಗತ್ತನ್ನು ಕಾಣ್ತದೆ, ಅಂತರ್ಮುಖಿಯಾದಾಗ ನಮ್ಮ ಆತ್ಮ ಜಗತ್ತು, ಆಂತರಿಕ ಅಧ್ಯಾತ್ಮ ಜಗತ್ತನ್ನು ದರ್ಶನ ಮಾಡಬೇಕಾದ್ರೆ ಅಂತರ್ಮುಖಿಯಾಗಿ ಧ್ಯಾನಾವಸ್ಥೆಗೆ ಹೋಗ್ತಿದ್ರು. ಸಾಮಾನ್ಯವಾಗಿ ಯೋಗ ಅನ್ನುವಂಥ ಶಬ್ದನೂ ಯುಜ್ ಅನ್ನುವಂಥ ಧಾತುವಿನಿಂದ ಬಂದಿರೋದು. ಯುಜ್ ಅಂದರೆ ಅರ್ಥ ಜೋಡಿಸು, ಸಂಪರ್ಕಿಸು, ಕೂಡಿಸು. ಅಂದರೆ ಅರ್ಥ ಏನಿಲ್ಲಿ? ಅದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಜೋಡಿಸು, ಕೂಡಿಸು, ಸಂಪರ್ಕಿಸು, ಏಕಾಗ್ರಗೊಳಿಸು, ಮನನ ಮಾಡು. ಅಂದರೆ ಇದು ಮನಸ್ಸು ಬುದ್ಧಿಗೆ ಸಂಬಂಧಪಟ್ಟಂತಹ ಶಬ್ದ. ಆದ್ದರಿಂದ ಇವತ್ತು ಧ್ಯಾನ ಆತ್ಮದ ಮೂಲ ಗುಣಗಳನ್ನು ಜಾಗೃತಗೊಳಿಸ್ತದೆ. ನೀವು ವಿಚಾರ ಮಾಡಿ, ನನ್ನ ಮನಸ್ಸು ಪ್ರಶಾಂತ ಇದೆ, ಸಕಾರಾತ್ಮಕವಾಗಿ ವಿಚಾರಗಳಿವೆ, ಖುಷಿಯಲ್ಲಿದ್ದೀನಿ, ಹಗುರತೆ ಇದೆ, ಆಂತರಿಕವಾಗಿ ಎಲ್ಲ ಕೆಲಸವನ್ನು ಕ್ರಮಬದ್ಧವಾಗಿ ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಆವಾಗ ಆ ಮನಸ್ಸಿನ ಸ್ಥಿತಿ ದೇಹದ ಮೇಲೆ ಪರಿಣಾಮ ಬೀರ್ತದೆ. ನಾವೆಷ್ಟು ಸಮಾಧಾನದಲ್ಲಿ ಇರ್ತೀವೋ ದೇಹದ ಮೇಲೆ ಪಾಸಿಟಿವ್ ಪರಿಣಾಮ. ನೀವು ಒಂದು ಕ್ಷಣ ಯೋಚನೆ ಮಾಡಿ, ಮನಸ್ಸಿನಲ್ಲಿ ಏನೋ ಕಂಡು ಭಯ ಆಗಿದೆ. ಮನಸ್ಸಲ್ಲಿ ಭಯದ ನೆಗೆಟಿವ್ ಸಂಕಲ್ಪ ಬಂದ ಕೂಡಲೇ ಹೃದಯ ಏನಾಗ್ತದೆ? ಡಪ ಆಗ್ತದೆ. ಅಂದರೆ ಮನಸ್ಸಿನ ವಿದಿನ್ ಸೆಕೆಂಡ್ ದುಷ್ಪರಿಣಾಮ ಯಾವುದರ ಮೇಲಿದೆ? ದೇಹದ ಮೇಲೆ ಗೊತ್ತಾಗ್ತದೆ. ಭಯ ಬಂದಾಗ ಅಥವಾ ಭಾಳ ಒತ್ತಡಕ್ಕೆ ಒಳಗಾದಾಗ ಮನಸ್ಸಿನ ಪ್ರೆಷರ್ ಜಾಸ್ತಿ ಆದ ಕೂಡಲೇ ರಕ್ತದ ಪ್ರೆಷರ್, ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತದೆ. ಹಾಗಾದರೆ ನಾವು ಮನಸ್ಸನ್ನು ಡೀಪ್ ಸೈಲೆನ್ಸಲ್ಲಿ ಇಟ್ಕೊಳ್ಳುವಂತಹ ಒಂದು ಮೆಥಡನ್ನು ಧ್ಯಾನದ ಮೂಲಕ ನಾವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ 72% ಇವತ್ತು ಶರೀರ ಆರೋಗ್ಯವಂತ ಇರಬೇಕಾದ್ರೆ ಧ್ಯಾನನೇ ಅದಕ್ಕೆ ಹೆಲ್ಪ್ ಮಾಡ್ತದೆ. ಇವತ್ತು ಅಭ್ಯಾಸ ಮಾಡುವಂಥವ್ರದ್ದು ಪ್ರಾಕ್ಟಿಕಲ್ ಅನುಭವ ಇದೆ. ಅದು ಹಾರ್ಟ್ ರೇಟನ್ನು ಮತ್ತು ರಕ್ತದ ಒತ್ತಡವನ್ನು ಎಲ್ಲ ನಿಯಂತ್ರಣ ಮಾಡಲಿಕ್ಕೆ ಇದು ಮೆಡಿಟೇಷನ್ ಅನ್ನುವಂಥದ್ದು ಭಾಳ ಹೆಲ್ಪ್. ಇವತ್ತು ಡಾಕ್ಟರ್ಸ್ ಅಂತಾರೆ, ಎಷ್ಟೋ ಜನ ಡಾಕ್ಟ್ರ್, ಇಲ್ಲ ನೀವು ರಿಲ್ಯಾಕ್ಸ್ ಆಗಿರಬೇಕು, ಎಲ್ಲ ಗುಳಿಗೆ ಕೊಡ್ತಾರೆ, ಔಷಧಿ ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಇಲ್ಲ ನೀವು ಜಾಸ್ತಿ ಮನಸ್ಸಿಗೆ ಹಚ್ಕೋಬೇಡ್ರಿ, ಜಾಸ್ತಿ ಒತ್ತಡ ಮಾಡದೇ ಇರೋದು ಹೆಂಗೆ? ಒತ್ತಡ ಮಾಡ್ಕೋಬೇಡಿ ಅಂತ ಅನ್ಬೋದು, ಚಿಂತೆ ಮಾಡಬೇಡಿ ಅಂತ ಅನ್ಬೋದು, ಕ್ರೋಧ ಮಾಡಬೇಡಿ ಅಂತ ಅನ್ಬೋದು. ಮಾಡದೇ ಇರೋದು ಹೆಂಗೆ? ಮಾಡದೇ ಇರಬೇಕಾದ್ರೆ ಆಂತರಿಕ ಒಂದು ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳಿಕ್ಕೆ ಮೆಡಿಟೇಷನ್ ಭಾಳ ಹೆಲ್ಪ್ ಆಗ್ತಿದ್ದು. ಮಕ್ಕಳಿಗೂ ಅಷ್ಟೇ, ಇದು ಭದ್ರ ಬುನಾದಿ ಮಕ್ಕಳಿಗೆ. ಮೆಡಿಟೇಷನ್ ಮತ್ತು ಸ್ಪಿರಿಚುವಲ್ ನಾಲೆಜ್ ಈ ಆಧಾರದ ಮೇಲೆ ಮಕ್ಕಳಲ್ಲಿ ಏಕಾಗ್ರತೆ ಬರ್ತದೆ. ಇನ್ನು ವಯಸ್ಕರಿಗೂ ಸಹಿತ ಎಷ್ಟು ಜೀವನದ ಸವಾಲುಗಳನ್ನು ಎದುರಿಸಬೇಕಾಗ್ತದೆ. ಇವತ್ತಿನ ಸಮಾಜದಲ್ಲಿ ಬದುಕೋದಷ್ಟು ಈಸಿ ಇಲ್ಲ. ಪ್ರಾಕೃತಿಕವಾಗಿ ತಗೊಳ್ಳಿ ಅಥವಾ ಯಾವುದೇ ಭೌತಿಕವಾಗಿ ಎಷ್ಟು ವಿಜ್ಞಾನದ ಸಾಧನಗಳಿರ್ಬೋದು, ಆದರೆ ಒಂಥರ ಸಮಸ್ಯೆಗಳು. ಇಂಥ ಸಮಯದಲ್ಲಿ ಒಂದು ವಯಸ್ಕರಿಗೂ ಸಹಿತ ಧ್ಯಾನ ಮಾಡುವಂಥದ್ದು ಅವರ ಜೀವನದ ಒಂದು ಭಾಗ ಅಥವಾ ಒಂದು ಪಾರ್ಟ್ ಆಫ್ ದಿ ಲೈಫು. ಆದರೆ ಮಾತ್ರ ಒಂದು ಒಳ್ಳೆಯ ಸೌಹಾರ್ದಯುತ ವಾತಾವರಣವನ್ನು ಸಹಿತ ನಿರ್ಮಾಣ ಮಾಡ್ಬೋದು. ಅದರಿಂದ ಮಕ್ಕಳಿಗೆ ಸಹಿತ ಒಳ್ಳೆಯ ಮಾದರಿ ಆಗ್ತದೆ. ಈ ರೀತಿ ನಾವು ವಿಶ್ವ ಧ್ಯಾನ ದಿನ, ಈ ಧ್ಯಾನದ ಮಹತ್ವತೆ ಎಲ್ಲರಿಗೂ ಅರಿವಾಗಬೇಕು ಅನ್ನೋದು ನಮಗೆ ಒಂದು ಬಹಳ ವಿಶಿಷ್ಟವಾದಂಥ ಆಸೆ ಇದೆ. ಮೊನ್ನೆೊಬ್ಬರು ನಮ್ಮ ಹತ್ರ ಕೇಳಿದ್ರು, ನಿಮಗೇನು ಆಸೆ ಇಲ್ವಾ ಅಂತ. ನಮಗಿರೋಷ್ಟು ಆಸೆ ಯಾರಿಗೂ ಇರಲಿಕ್ಕಿಲ್ಲ. ಅವರಿಗೆ ಬರೀ ತಮ್ಮ ಮನೆ ಮಕ್ಕಳು ಇಷ್ಟೇ ಆಸೆಗಳಿರ್ತವೆ. ನಮಗೆ ಜಗತ್ತಿನ ಬಗ್ಗೆ ಆಸೆ ಇದೆ. ಎಲ್ಲರೂ ಈ ನಾಲೆಜ್ ತಿಳ್ಕೋಬೇಕು, ಎಲ್ಲರೂ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ದಿನದ ಬದುಕಿ ಇದು? ಬದುಕುವ ಸಮಯ ಚಂದ, ಆರಾಮ, ಖುಷಿಯಲ್ಲಿ ಆರೋಗ್ಯವಂತರಾಗಿ ಸೌಹಾರ್ದತೆಯಿಂದ ಮನೆಯಲ್ಲಿ, ವ್ಯವಹಾರದಲ್ಲಿ, ಕರ್ಮ ಜಗತ್ತಿನಲ್ಲಿ ಎಷ್ಟು ಹಗುರವಾಗಿರ್ಬೇಕಲ್ಲ. ಬದುಕಲಿಕ್ಕೆ ಕೊಟ್ಟಂಥ ಈ ಕಡಿಮೆ ಅವಧಿಯಲ್ಲಿ ಎಷ್ಟು ಗುದ್ದಾಟ, ಹೋರಾಟ, ಜಂಜಾಟ, ಸೆಣಸಾಟ, ಒದ್ದಾಟ. ಈ ಮನಸ್ಸಿನ ಸ್ಥಿತಿ ನೋಡಿ ಮನುಷ್ಯಂದು ಎಷ್ಟು ಚಂದ ಇರಬೇಕು. ಇದು ಹೆಚ್ಚು ಕಡಿಮೆ ಆದ ಕೂಡಲೇ ಕುಡಿತಕ್ಕೆ ಹೋಗ್ತಾನೆ, ಅವನು ಗುಡ್ಕ ತಿನ್ಲಿಕ್ಕೆ ಶುರು ಮಾಡ್ತಾನೆ, ಸಿಗರೇಟ್ ಸೇಲಿಕ್ಕೆ ಶುರು ಮಾಡಿಬಿಡ್ತಾನೆ. ಸೇದಬೇಡ ಅಂತ ಅನ್ಬೋದು. ಸೇದದೇ ಇರುವಂತೆ ಮನಸ್ಸನ್ನು ನಿಯಂತ್ರಿಸುವಂತಹ ಅಥವಾ ಕಂಟ್ರೋಲಿಂಗ್ ಪವರ್ ಮತ್ತು ರೂಲಿಂಗ್ ಪವರ್ ನಮ್ಮೊಳಗೆ ಬೇಕಲ್ಲ. ಇದೆಲ್ಲನೂ ಸಹಿತ ಮೆಡಿಟೇಷನಿಂದ ಪ್ರಾಪ್ತಿಯಾಗ್ತದೆ. ನಿಮಗೆ ಗೊತ್ತಿದೆ, ಮೊದಲು ಸಹಿತ ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿ ಎಷ್ಟು ಜನ ಕುಡಿಯೋದು ಬಿಟ್ಟಿದ್ದಾರೆ, ಗುಡ್ಕ ಬಿಟ್ಟಿದ್ದಾರೆ, ಅವ್ರದ್ದು ಸನ್ಮಾನ ಮಾಡಿಸಿದ್ದೆವು ನಾವು. ಎಲ್ಲಿ? ಮುನ್ಸಿಪಲ್ ಗ್ರೌಂಡ್ನಲ್ಲಿ 70 ಜನರಿಗೆ, ಗದಗಿನ ಜನತೆಗೆ ಆ ಸಮಯದಲ್ಲಿ ಸನ್ಮಾನ ಮಾಡಿಸಿದೆ. ಯಾಕೆಂದರೆ ಅಂದರೆ ಪಬ್ಲಿಕ್ಕಾಗಿ ಜನರು ಕೆಲವೊಮ್ಮೆ ಅಯ್ಯೋ ನಾನು ಬಿಟ್ಟಿದ್ದೆ ಅಂತ ಹೇಳ್ಕೊಂಡು ಜನರಿಗೆ ತೋರಿಸ್ಕೊಳ್ಳಿಕ್ಕೆ ಕೆಲವೊಮ್ಮೆ ಹಿಂಜರಿತಾರೆ. ಆದರೆ ಅವ್ರ ಲೈಫಲ್ಲಿ ಪ್ರಾಕ್ಟಿಕಲ್ ಆಗಿ ಅದು ಪರಿಣಾಮ ಬೀರ್ತದೆ. ಯಾಕೆಂದರೆ ಸರಿ ತಪ್ಪು ಅರಿವಾದ ಮೇಲೆ
ಸರಿದಾರಿಯಲ್ಲೇ ನಡಿಬೇಕು ಅನ್ನುವಂಥ ಶಕ್ತಿ ಕೊಡೋರು ಯಾರು? ಅದು ಮೆಡಿಟೇಷನಿಂದ ಬರ್ತದೆ, ನ್ಯಾಚುರಲಾಗಿ ಮೆಡಿಟೇಷನಿಂದ ಬರ್ತದೆ. ಅದಕ್ಕೋಸ್ಕರ ಎಲ್ಲರೂ ಇದರ ಲಾಭ ತಗೋಬೇಕಂತ ನಾವೇನು ಮಾಡಿಬಿಟ್ಟೆವು, ಗೆಸ್ಟ್ ಅಂತ ಏನು ಕರೆದೀವಿ, ಇನ್ನೂ ಎಲ್ಲ ಸಂಘ ಸಂಸ್ಥೆಯ ಮುಖ್ಯಸ್ಥರಿಗೆ ಫೋನ್ ಹಚ್ಚಿ ಈ ರೀತಿ ವಿಶ್ವ ಧ್ಯಾನ ದಿನ ಇದೆ, ನಿಮ್ಮ ಸಂಘದ ಎಲ್ಲ ಸದಸ್ಯರಿಗೆ ನೀವೇನು ಮಾಡಿ ಇನ್ವಿಟೇಷನ್ನ ಸೆಂಡ್ ಮಾಡಿವಿ, ಅವರಿಗೆ ಎಲ್ಲರಿಗೂ ಸಹಿತ ನೀವು ಅರಿವು ಮೂಡಿಸುವಂಗೆ ಮಾಡಿರಿ, ಗೊತ್ತಾಗೋಂಗೆ ಮಾಡಿಸ್ರಿ. ಕೆಲವರು ಮೆಡಿಟೇಷನ್ ಅಂತ ಶಬ್ದ ಕೇಳಿದ ಕೂಡಲೇ ಓಡಿ ಬರೋರಿದ್ದಾರೆ. ಇವತ್ತು ಎಷ್ಟೋ ಜನರಿಗೆ ವರ್ತಮಾನ ಸಮಯದಲ್ಲಿ ಅದರ ಇಂಪಾರ್ಟೆನ್ಸ್ ಗೊತ್ತಿದೆ. ಮತ್ತು ಈಶ್ವರ್ಯ ವಿಶ್ವವಿದ್ಯಾಲಯದ ಶಿಕ್ಷಣವೇ ರಾಜಯೋಗ ಶಿಕ್ಷಣ. ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿಸೋದೇ ಮೇನ್ ಶಿಕ್ಷಣ. ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿಸ್ಬೇಕಾದ್ರೆ ಮೊದಲು ಮನಸ್ಸನ್ನು ಪ್ರಶಾಂತಗೊಳಿಸಬೇಕು, ಪಾಸಿಟಿವ್ ಮಾಡಬೇಕು, ಟ್ರಾನ್ಸ್ಫಾರ್ಮೇಷನ್ ಆಫ್ ಅವರ್ ಥಾಟ್ಸ್, ಆಲೋಚನೆಗಳನ್ನು ಪರಿವರ್ತನೆ ಮಾಡಬೇಕು. ಇಡೀ ದಿನ ಮನಸ್ಸು ಹೊರ ಜಗತ್ತಿನಲ್ಲೇ ಓಡಾಡ್ತಾ ಇರ್ತದೆ. ಕೆಲವು ಕ್ಷಣ ಕಾಲ ಆದರೂ ಆಂತರಿಕವಾಗಿ ಯೋಗ ತು ಸ್ವದರ್ಶನಾಯ ನಾತು ಪ್ರದರ್ಶನಾಯ, ಆಂತರಿಕ ಸ್ವಯಂನ ದರ್ಶನವನ್ನು ಮಾಡ್ತಾ ಕಂಡೀಷನ್ ದಿ ಮೈಂಡ್, ದೆನ್ ಯು ವಿಲ್ ಬಿ ಕಂಡೀಷನ್ಡ್ ಅಂಡರ್ ಆಲ್ ಕಂಡೀಷನ್ಸ್. ಇದನ್ನು ಒಳ್ಳೆಯ ಕಂಡೀಷನಲ್ಲಿ ಇಟ್ಕೊಂಡ್ರೆ ಬರುವಂಥ ಎಲ್ಲ ಕಂಡೀಷನಲ್ಲಿಯೂ ನಾವು ಒಳ್ಳೆಯ ಕಂಡೀಷನಲ್ಲಿ ಇರಲಿಕ್ಕೆ ಸಾಧ್ಯ ಇದೆ. ಇದನ್ನು ಜನರಿಗೆ ಆದಷ್ಟು ಜಾಸ್ತಿ ಜನರಿಗೆ ಇದನ್ನು ಅರಿವು ಮೂಡಿಸ್ಬೇಕಂತ ಹೇಳ್ಕೊಂಡೆ ನಾವು ಬರಬೇಕದು. ಸಂಜೆ ಇಟ್ಟಿದ್ದೀವಿ, 5ರಿಂದ 7:30 8 ಗಂಟೆ ತನಕ ನಡೀತದೆ. ಅಂದರೆ ದೀಪಾರಾಧನೆ ಮಾಡಿದ ಮೇಲೆ ಮೆಡಿಟೇಷನ್ನಿದ್ದು ಥಿಯರಿ ಎಲ್ಲ ಹೇಳಿದ ಮೇಲೆ ಪ್ರಾಕ್ಟಿಕಲಾಗಿ ಎಲ್ಲರನ್ನ 45 ಮಿನಿಟ್ಸ್ ಆದರೂ ಕೂರಿಸ್ತೀವಿ. 45 ಮಿನಿಟ್ಸ್ ಅವರ ಮನಸ್ಸು ಬುದ್ಧಿಯನ್ನು ರಿಲ್ಯಾಕ್ಸ್ ಮಾಡಿಸಿ ಏಕಾಗ್ರತೆಗೊಳಿಸುವ ಒಂದು ಪ್ರಾಕ್ಟಿಕಲಾಗಿ ಪ್ರಾಯೋಗಿಕವಾಗಿ ಅದನ್ನು ಆ ದಿವಸ ಮಾಡಿಸ್ತಾ ಇದ್ದೀವಿ. ಆಮೇಲೆ ನಾವು ನಮ್ಮ ಉಸ್ತುವಾರಿ ಸಚಿವರಿಗೆ ಒಂದು ಮಾತು ಕೇಳಿದೆ, ಅಣ್ಣವರೇ ನೀವು ದೀಪಾರಾಧನೆಗೆ ಬರಬೇಕಂತ. ಅವರಿಗೆ ಆ ದಿವಸ ಚಿಕ್ಕೋಡಿಯಲ್ಲಿ ಹೊಸ ಕೋರ್ಟಿನ ಹೊಸ ಬಿಲ್ಡಿಂಗಿದ್ದು ಉದ್ಘಾಟನೆ, ಅದು ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದ್ದಾರೆ. ಅವರ ಟೈಮ್ ಹೆಚ್ಚು ಕಡಿಮೆ ಇದ್ದರೆ ನಾವು ರೈಟ್ ಟೈಮಿಗಂತೂ ಶುರು ಮಾಡ್ತೀವಿ. ಅವರು ಯಾವಾಗ ಬರ್ತಾರೋ ಆವಾಗ ದೀಪಾರಾಧನೆ ಮಾಡ್ತೀವಿ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ದೀಪಾರಾಧನೆ ಬೇಕಂತಿಲ್ಲ, ಕಾರ್ಯಕ್ರಮದ ಎಂಡಿಗೂ ದೀಪಾರಾಧನೆ ಮಾಡ್ಬೋದು. ಯಾಕೆಂದರೆ ನಮ್ಮದು ಮುಗಿಯದ ಕತೆ ಇದು. ಕಾರ್ಯಕ್ರಮ ಎಂಡ್ ಆಗೋದಂತಂದರೆ ಮುಂದಿನ ಕಾರ್ಯಕ್ರಮದ ಚಾಲನೆಯೇ ಅದು. ಅದಕ್ಕೋಸ್ಕರ ಎಷ್ಟೊತ್ತಾದರೂ ಪರವಾಗಿಲ್ಲ ಬನ್ನಿ ಅಂದೀವಿ. ಮತ್ತು ಕೆಲವೆಲ್ಲ ಯಾಕೆಂದರೆ ಎಚ್ ಕೆ ಪಾಟೀಲ್ ನಮ್ಮಲ್ಲಿ ಬಂದರೆ ಫಸ್ಟ್ ಮೆಡಿಟೇಷನ್ ಕೋಣೆಗೆ ಹೋಗಿ 10 ನಿಮಿಷ ಸುಮ್ಮನೆ ಕೂತ್ಕೋತಾರೆ. ಭಾಳ ಇಂಟ್ರೆಸ್ಟ್ ಅವರಿಗೆ ಮೆಡಿಟೇಷನ್ ಆಗಲಿ ಮತ್ತೊಂದು ಬೇಕು. ಯಾರು ಬ್ಯುಸಿಯಾಗಿರ್ತಾರೋ ಅವ್ರ ಲೈಫ್ ಈಸಿ ಮಾಡಬೇಕಾದ್ರೆ, ಟೈಟ್ ಶೆಡ್ಯೂಲ್ ಇದ್ದವರು ಲೈಟಾಗಿರಬೇಕಾದ್ರೆ ಯಾವುದು ಬೇಕು? ಅದಕ್ಕೆ ಮೆಡಿಟೇಷನ್ ಒಂದೇ ಆಧಾರ ಇದೆ. ಅದಕ್ಕೋಸ್ಕರ ನಮಗೆ ಸಂಕಲ್ಪ ಬರ್ತಾ ಉಂಟು, ನಿಮಗೆ ಸಂಜೆ ಆಗೋದಿಲ್ಲ ಅಂತಿದ್ದರೆ, ನೀವು ಒಂದು ವೇಳೆ ದಿನ ಇಲ್ಲಿ ಸೇರೋದಿದ್ದರೆ ನಾವು 3 ದಿನ ನಿಮಗೆ ಇಲ್ಲೇ ಬಂದು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದು ನೀವು ಎಲ್ಲರೂ ಒಟ್ಟಾಗಿ ಮೀಟಿಂಗ್ ಮಾಡಿ ನಮಗೇನು ಮಾಡಬೇಕು, ನಮಗೆ ತಿಳಿಸ್ಬೇಕು. ಯಾಕೆ ನಾವು ಜಗತ್ತಿಗೆ ಹೇಳ್ತೀವಿ, ನಿಮಗೆ ಪ್ರಚಾರ ಮಾಡೋರಿಗೆ ನಿಮಗೆ ತಿಳಿಸಿಕೊಟ್ಟಿಲ್ಲ ಅಂದರೆ ಹೆಂಗೆ? 3 ದಿವಸ ಬೇಕಾದ್ರೆ 20 ಮಿನಿಟ್ಸ್ ಸಾಕು, ಎಲ್ಲರೂ ಸೇರಬೇಕು. ಬೆಳಿಗ್ಗೆಯಲ್ಲಿ 3 ದಿವಸ ನಾವು ಮೆಡಿಟೇಷನ್ ಇದು ಕೋರ್ಸ್ ಕೊಟ್ಟು ನಿಮಗೆ ಅದರದ್ದು ಅನುಭೂತಿ ಮಾಡಿಸ್ತೀವಿ. ಮತ್ತು ನಿಮ್ಮದು ವರ್ಕ್ ಫೀಲ್ಡಲ್ಲಿ ಎಲ್ಲಿ ಬೇಕಿಲ್ಲಿ ನಮ್ಮನ್ನು ನಾವು ರಿಲ್ಯಾಕ್ಸ್ ಮಾಡಿಕೊಳ್ಳುವ ಒಂದು ಅಭ್ಯಾಸವನ್ನು ಮಾಡ್ಕೋಬೋದು. ಇನ್ನು ಕೆಲವು 10-15 ಕೆಲವು ಅಧ್ಯಕ್ಷರನ್ನೆಲ್ಲ ಇನ್ವೈಟ್ ಮಾಡಿದ್ದೀವಿ. ಅದೇ ಇಲ್ಲಿ ಅಷ್ಟೇ. ನಮಗೆ ಇದೊಂದು ಆಸೆ ಇತ್ತು, ಇವರು ಆಕಾಶಣ್ಣ ಅಂತ ಹೇಳಿ, ಇವರು ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡಿದವರು. ಇಲ್ಲಿನ ಕಾಲೇಜ್ ಲೈಫ್ನಲ್ಲೇ ಮೆಡಿಟೇಷನ್ ಎಲ್ಲ ಪ್ರಾಕ್ಟೀಸ್ ಮಾಡಿ ಲಂಡನ್ ಹತ್ರ ಡರ್ಬಿ ಅಂತ ಊರಿನಲ್ಲಿ ಇದ್ದಾರೆ. ಅಲ್ಲಿದ್ದರೂ ಸಹಿತ ಮೆಡಿಟೇಷನ್ ತಮ್ಮ ಲೈಫನ್ನು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದಾರೆ ನಿಮ್ಗೆ ಗೊತ್ತು. ವಿದೇಶದ ಲೈಫ್ ಸ್ಟೈಲ್ ಏನು. ಇವತ್ತು ಬೆಳಿಗ್ಗೆ ಇವತ್ತು ಅನುಭವ ಕಾರ್ಯಕ್ರಮ ಇಟ್ಟಿದ್ದೆವು. ಅಂದರೆ ಮೆಡಿಟೇಷನ್ ಮಕ್ಕಳು ಇಲ್ಲಿ ಹುಟ್ಟಿದ್ರು, ಲಂಡನಿಗೆ ಹೋಗಲಿ ಅಮೆರಿಕಕ್ಕೆ ಹೋಗಲಿ ತಂದೆ ತಾಯಿ ನಿಶ್ಚಿಂತ. ಯಾಕೆ ಹೇಳಿ? ಅವರಿಗೆ ಒಳ್ಳೆಯ ಸಂಸ್ಕಾರ ಕೊಟ್ಟಾರೆ, ಮೆಡಿಟೇಷನ್ ಪ್ರಾಕ್ಟೀಸ್ ಮಾಡ್ತಾರೆ. ಅಂದ ಮೇಲೆ ಅವ್ರ ಲೈಫ್ ಇಷ್ಟು ನಮ್ಮ ದೇಶದ ಆಧ್ಯಾತ್ಮ ಸಂಸ್ಕೃತಿ ಅವ್ರನ್ನ ರಕ್ಷಣೆ ಮಾಡ್ತದೆ. ಅದಕ್ಕೆ ಬನ್ನಿರಿ ನೀವು ಅಂತ ಹೇಳ್ಕೊಂಡವರನ್ನು ಇವತ್ತಿಲ್ಲಿ ಕರೆದೀವಿ ನಾವು.